ಇದು ಚಿಕ್ಕಪೇಟೆ. ಬೆಂಗಳೂರಿನ ರಾಜ ಕೆಂಪೇಗೌಡರು ಜನರ ಅಭಿವೃದ್ಧಿಗೆ ಮತ್ತು ವ್ಯಾಪಾರಕ್ಕಾಗಿ ಬೆಂಗಳೂರಿನ ಕೇಂದ್ರ ನಗರದಲ್ಲಿ ತುಂಬ ಪೇಟೆಗಳನ್ನು ಮಾಡಿದರು. ಅದರಲ್ಲಿ ಕಬ್ಬನಪೇಟೆ, ಚಿಕ್ಕಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ, ಕಾಟನ್ ಪೇಟೆ ಮುಂತಾದ ಪೇಟೆಯ ವ್ಯಾಪಾರ ನಾವಿಲ್ಲಿ ಕಾಣಬಹುದು. ಜೀವನ ಅನುಭವಗಳ ದೊಡ್ಡ ಸಂತೆ. ಬೆಳಕಿಲ್ಲದ ದಾರಿಯಲ್ಲಿ ನಾವು ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಾವು ನಡೆಯೋದಕ್ಕಾಗಲ್ಲ. ಈ ಬದುಕು 3 ದಿನದ ಸಂತೆ, ನಡುವೆ ಯಾಕೆ ಚಿಂತೆ, ನಮ್ಮದಿರೋ ಅಂತೆ ಕಂತೆ. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಸುಪ್ರಿ ಟ್ಯಾಕ್ಟೀಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪ್ರೆಸೆಂಟು ಬೆಂಗಳೂರು KR ಮಾರ್ಕೆಟ್ ಚಿಕ್ಕಪೇಟೆಯಲ್ಲಿದ್ದೀನಿ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ನಾನು ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೀನಿ. ಏನಪ್ಪ ಈ ಸಂಡೇ ಬಜಾರ್ನ ವಿಶೇಷ ಅಂತೀರಾ? ಇಲ್ಲಿ ನ್ಯೂ ಥಿಂಗ್ಸ್ ಜೊತೆಗೆ ಯೂಸ್ಡ್ ಥಿಂಗ್ಸ್ ಕೂಡ ಸಿಗುತ್ತೆ. ಈ ಸಂಡೇ ಬಜಾರಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್, ಮೊಬೈಲ್ಸ್, ಡ್ರೆಸ್, ಸೋ ಮೆನಿ ಥಿಂಗ್ಸ್ಗಳು ಸಿಗುತ್ತೆ. ಮತ್ತು ಇದು ವಾರಕ್ಕೆ ಒಂದು ದಿವಸ ಸಂಡೇ ಮಾತ್ರ ನಡೆಯುವ ಸಂಡೇ ಬಜಾರ್ ಆಗಿದೆ. ಈ ಸಂಡೇ ಬಜಾರ್ನ ಚೋರ್ ಬಜಾರ್ ಅಂತ ಕೂಡ ಕರೀತಾರೆ. ನನಗ್ಯಾಕೋ ಚೋರ್ ಬಜಾರ್ ಅನ್ನೋ ಹೆಸರು ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಸಂಡೇ ಬಜಾರ್ ಅಂತ ಹೇಳ್ಕೊಂಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ನೀವು ಫುಲ್ ನೋಡಿ. ಬನ್ನಿ ಮಾರ್ಕೆಟ್ ಒಳಗಡೆ ನುಗ್ಗೋಣ. ಪ್ರತಿ ಕೆಟ್ಟ ಗಳಿಗೆಯಲ್ಲಿ ಏನಾದರೂ ಒಂದು ಒಳ್ಳೆಯದು ಇದ್ದೇ ಇರುತ್ತೆ. ನಿಂತೋದ ಗಡಿಯಾರ ಕೂಡ ದಿನದಲ್ಲಿ 2 ಬಾರಿ ಸರಿಯಾದ ಟೈಮ್ ತೋರಿಸುತ್ತೆ. ಆದ್ದರಿಂದ ನಾವು ಯಾವತ್ತೂ ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕಬೇಕು. ಹಾಯ್, ವೆಲ್ಕಮ್ ಟು ಸಂಡೇ ಬಜಾರ್. ಇದು ಬೆಳಗ್ಗೆ ಸ್ಟಾರ್ಟ್ ಆದರೆ ಈವ್ನಿಂಗ್ ಗಂಟ ಇರುತ್ತೆ. ಎಲ್ಲಿ ನೋಡಿದ್ರು ಜನವೋ ಜನ. ಕರ್ನಾಟಕನೂ ಸೇರಿದಂತೆ ಬೇರೆ ಬೇರೆ ಸ್ಟೇಟಿಂದ ಜನರು ಈ ಸಂಡೇ ಬಜಾರ್ನ ಅಟೆಂಡ್ ಮಾಡ್ತಾರೆ. ಈ ಬೆಂಗಳೂರಿನ ಸಂಡೇ ಬಜಾರಲ್ಲಿ ಏನು ಸಿಗುತ್ತೆ ಅಂತ ಕ್ವಶನ್ ಮಾಡಬೇಡಿ, ಏನು ಸಿಗಲ್ಲ ಅಂತ ಹುಡುಕಿ. ಇಲ್ಲಿ ಜೀನ್ಸ್ ಪ್ಯಾಂಟ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಲೇಜ್ ಹುಡುಗರು ಜಾಸ್ತಿ ಜೀನ್ಸ್ ಪ್ಯಾಂಟ್ ತಗೋತಾ ಇದ್ದಾರೆ. ಅವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದಾಗಿಲ್ಲಕ್ಕೋ. Bad boys, but ಅವ್ರೆ on the street. Psych.
ಇಲ್ಲೆಲ್ಲ ಬಟ್ಟೆ ಮಾರ್ತಾ ಇದ್ದಾರೆ. ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಮುಂದೆ ಸಿಗುತ್ತೆ. ನನಗೆ ಇಲ್ಲಿ ತುಂಬ ಜನ ತಮಿಳ್ ಮಾತಾಡೋರು ಸಿಗ್ತಾ ಇದ್ದಾರೆ. ಮೋಸ್ಟ್ಲಿ ಬೆಂಗಳೂರು ಬಾಳು ಹೊಸೂರಿಂದ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಇಲ್ಲಿಗೆ ಮೆಟ್ರೋದಲ್ಲಿ ಬರ್ತೀನಿ ಅಂದರೆ ಡೈರೆಕ್ಟ್ ಸಂಡೆ ಬಜಾರಿಗೆ ಬಂದೇ ಇಳಿಬೋದು. ಮುನ್ನೂರು ಅಂಕಲ್, ಈ ಸಂಡೆ ಬಜಾರ್ ಬಗ್ಗೆ ಏನಾದ್ರು ಮಾತಾಡಿ. ಸಂಡೆ ಬಜಾರ್ ಸರ್, ಇದು ನಿಮಗೆ ಏನು ಬೇಕು ಏನಿಲ್ಲ ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ. ಎಲ್ಲ ವೆರೈಟಿ, ಪಿಕ್ ಎನಿ ಒನ್. ಜೆಂಟ್ಸ್ಗೆ, ಲೇಡೀಸ್ಗೆ, ಮಕ್ಕಳಿಗೆ ಎಲ್ಲರಿಗೆ ಸಿಗುತ್ತೆ ಐಟಮ್. ಇದು ವಾರಕ್ಕೆ ಒಂದ್ಸತಿ ಸಂಡೆ ಬಜಾರ್ ಅಂತ. ಇದು ಬರೀ ಸಂಡೆ. ಎಸ್, ಹೇಳಿ. ಒಳ್ಳೆ ಕ್ವಾಲಿಟಿ. ಇದು 300 ರೂಪಾಯಿ ಜರ್ಕಿನ್ ಹಾಕಿದ್ದೀನಿ. ಮಕ್ಕಳಿಗೆ 200 ರೂಪಾಯಿ. ಇನ್ನೂ ವೆರೈಟಿಯಲ್ಲಿ ಮುಂದ್ಗಡೆ ಇದೆ. ಭಾಳ ದೊಡ್ಡದಿದೆ ಸಂಡೆ ಬಜಾರ್. ಇದು ಒಂದೆಂಡಿದ್ದಲ್ಲ, ಭಾಳ ದೊಡ್ಡದಿದೆ. ಅಭಿನಯ ಟಾಕೀಸು ಟಚ್ ಆಗುತ್ತೆ, ಅಲ್ಲಿಂದ ತಗ ಇದೆ. ಜನ ಫುಲ್ ರಶ್ ಇರುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ ವ್ಯಾಪಾರ ಇಲ್ಲಿ. ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ ಐತೆ. ಈ ಸಂಡೆ ಬಜಾರ್ನ ಚೋರ್ ಬಜಾರ್ ಅಂತ ಏನಕ್ಕೆ ಅಂತಾರೆ? ಅದು ಬಾಂಬೈನಲ್ಲಿ ಇರೋ ಚೋರ್ ಬಜಾರ್. ಇದು ಏನಂದ್ರೆ ಸ್ವಲ್ಪ ಕಟ್ ಪ್ಯಾಕೆಟು, ಕಳ್ಳರು ಮೊಬೈಲ್ ಹೊಡಿತಾರೆ, ಕಟ್ ಪ್ಯಾಕೆಟ್ ಹೊಡಿತಾರೆ, ಅದಕ್ಕೆ. ಬೇರೆ ಇಲ್ಲಿ ಏನೋ ಇದಿಲ್ಲ. ಯಾನೋ ಒಂದು ಜನ ಬರ್ತಾನೆ, ನನ್ನ ಮೊಬೈಲ್ ಹೋಯ್ತು, ಪರ್ಸ್ ಹೋಯ್ತು ನಂದು ಅಂಕೆ ಹೇಳ್ತಾರೆ ಇಲ್ಲಿ ಬಂದು. ಬೇರೆ ಏನಿಲ್ಲ. ಹೌದು. ಓಕೆ. ಹಲೋ, ಬನ್ನಿ ಬನ್ನಿ ಬನ್ನಿ. 300 ಆಫ್ ರೇಟ್ ಚೀಪ್ ರೇಟ್. ಇತ್ತ ಚಾನ್ಸ್ನ ಮಿಸ್ ಮಾಡ್ಕೊಳ್ಳಬೇಡಿ. ಬನ್ನಿ ಬನ್ನಿ. ಆಫ್ ರೇಟ್ ಚೀಪ್ ರೇಟ್. 300 ಯಾರಿಗುಂಟು ಯಾರಿಗಿಲ್ಲ. 300 ರೂಪಾಯಿ 300. ಚಳಿಗೆ ಮಳೆಗೆ ಬನ್ನಿ ಬನ್ನಿ ಬನ್ನಿ. 300. ಇವಾಗ ನಮಗೆ ಎಲೆಕ್ಟ್ರಾನಿಕ್ ಐಟಮ್ ಝೋನ್ ಸಿಕ್ತು. ತೆಗಿತಾರಂಗೆ. ನಾನಿಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟು ಲೈಮ್ ಸೋಡಾ ಆರ್ಡ್ರು ಮಾಡಿದ್ದೀನಿ. ಇಲ್ಲಿ ಫ್ರಿಜ್ಜು ಮತ್ತು ವಾಷಿಂಗ್ ಮೆಷಿನು ಕೂಡ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಹೊಸ ಥರನೇ ಇದೆ, ಆದರೆ ನನಗೆ ಸರಿಯಾಗಿ ಗೊತ್ತಿಲ್ಲ.
जगह होती है हाँ है ನೋಡಿ ಇಲ್ಲಿ ಸ್ಪೀಕರ್ಸು, ಸ್ಮಾರ್ಟ್ ವಾಚು, ಏರ್ಬಡ್ಸು, ಮೈಕು ಮಾರ್ತಾ ಇದ್ದಾರೆ. ಇಲ್ಲಿ ಕುಕ್ಕರ್ಸ್, ಸ್ಟವ್ ಮಾರ್ತಾ ಇದ್ದಾರೆ. ಇಲ್ಲಿ ಜನಗಳು ಓಡಾಡೋಕ್ಕೆ ಕಷ್ಟ, ಇನ್ನು ವೆಹಿಕಲ್ಸ್ನ ಬಿಟ್ಟಿದ್ದಾರೆ ನೋಡಿ, ಫುಲ್ ಟ್ರಾಫಿಕ್ ಜಾಮ್ ಆಯಿತು. ಇಲ್ಲಿ ಒಳ್ಳೊಳ್ಳೆ ಯೂನಿಕ್ ಆ್ಯಂಟಿಕ್ ಪೀಸಸ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಸತಿ ನಾವು ಹುಡಿಕೊಂಡು ಹೋದ್ರೂ ಈ ಥರ ಥಿಂಗ್ಸ್ಗಳು ಸಿಗೋದು ಕಷ್ಟ. ಅದೆಲ್ಲ ಈ ಸಂಡೇ ಬಜಾರಲ್ಲಿ ಸಿಗುತ್ತೆ. ದಿಸ್ ಈಸ್ ಅವರ್ ಸ್ಪೆಷಲ್ ಆಫ್ ಸಂಡೇ ಬಜಾರ್. ಇಲ್ಲಿ ಲೆದರ್ ಬ್ಯಾಗು ಮತ್ತು ಜಾಕೆಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಯೂಸ್ಡ್ ಶೂಸ್ ಮತ್ತು ಸ್ಲಿಪ್ಪರ್ಸ್ನ ಮಾರ್ತಾ ಇದ್ದಾರೆ. ಇಲ್ಲಿ ಮಿಕ್ಸಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಜಿಮ್ ಮಾಡೋರಿಗೆ ಜಿಮ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಐರನ್ ಚೈನ್ಸ್ ಇದೆ. ನೋಡಿ ಇಲ್ಲಿ ಅಕ್ವೇರಿಯಂ ಫಿಶು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದೆ. ಇಲ್ಲಿ ಅವರೇ ಅಕ್ವೇರಿಯಂ ಫಿಶ್ಗಳನ್ನೆಲ್ಲ ಪ್ಯಾಕೆಟಲ್ಲಿ ಹಾಕಿಟ್ಟಿದ್ದಾರೆ. ನಾವು ಡೈರೆಕ್ಟಾಗಿ ಹಂಗೆ ಮನೆಗೆ ತೊಗೊಂಡೋಗ್ಬೋದು. ಇಲ್ಲಿ ಜಿಮ್ ಐಟಮ್ಸ್ ಇಟ್ಟಿದ್ದಾರೆ ಮತ್ತು ಹಳೇದು ಬಟ್ಟೆ ಹೊಲಿಯೋ ಮಿಷಿನ್ ಇದೆ. ಇದು ಓಲ್ಡ್ ಯೂಸ್ಡ್ ಎಲೆಕ್ಟ್ರಾನಿಕ್ ಥಿಂಗ್ಸ್ಗಳು ಇಟ್ಟಿದ್ದಾರೆ. ಇಲ್ಲಿ ಏರ್ಬಡ್ಸು, ಸ್ಪೀಕರು ಮತ್ತು ಟ್ರಿಮ್ಮರ್ ಇಟ್ಟಿದ್ದಾರೆ. ಇಲ್ಲಿ ಓಲ್ಡ್ ಸೈಕಲ್ ಮಾರ್ತಾ ಇದ್ದಾರೆ. ಮೋಸ್ಟ್ಲಿ ಗುಡ್ ಕಂಡೀಷನ್ ಅನಿಸುತ್ತೆ. ಇಲ್ಲಿ ಯೂಸ್ಡ್ ಹಳೇದು ಗ್ರಿಲ್ಲಿಂಗ್ ಮಿಷಿನ್ಸು. ಇಲ್ಲಿ ಮಕ್ಕಳಿಗೆ ಜಾಕೆಟ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಅಡುಗೆ ಐಟಮ್ಗಳು ಸೇಲ್ ಮಾಡ್ತಾ ಇದ್ದಾರೆ. ಕುಕ್ಕರ್ಗಳು, ಪ್ಯಾನು, ಆ ಥರ ಎಲ್ಲ ಯೂಸ್ದು ಹಳೇದು. ಕುಕ್ಕರ್ ಕೂಡ ಇದೆ.
ಇಲ್ಲಿ ಆಲ್ ಕೈಂಡ್ ಆಫ್ ಐರನ್ ಸ್ಪೇರ್ ಪಾರ್ಟ್ಸ್ ಇಟ್ಟಿದ್ದಾರೆ. ಇಲ್ಲಿ ಫುಲ್ಲಿ ಆಲ್ ಕೈಂಡ್ ಆಫ್ ಓಲ್ಡ್ ಥಿಂಗ್ಸ್ ಮತ್ತು ಯೂಸ್ಡ್ ಥಿಂಗ್ಸ್ನ ಮಾಡ್ತಾ ಇದ್ದಾರೆ. ಫ್ಯಾನು, ಟಿ ವಿ ರಿಮೋಟು, ಮೊಬೈಲು, ಪವರ್ ಬ್ಯಾಂಕು, ಬ್ಯಾಗು, ಹೆಡ್ಫೋನ್ಸು ಈ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ರಿಮೋಟ್ ಕಂಟ್ರೋಲ್ ಕಾರ್ಸು ಇಟ್ಟಿದ್ದಾರೆ. ಸಂಡೇ ನೀವೆಲ್ಲ ಫ್ರೀ ಇರ್ತೀರಾ ಅಲ್ವಾ? ಒಂದ್ಸರಿ ಈ ಸಂಡೇ ಬಜಾರ್ನ ವಿಸಿಟ್ ಮಾಡಿ. ತುಂಬ ಸುಸ್ತಾಗ್ತೀರಾ, ಯಪ್ಪ ಮತ್ತೆ ಬರಲ್ಲ ಅಂತೀರಾ. ಎಷ್ಟು ನೋಡಿದ್ರು ಸುತ್ತಾಡಿದ್ರು ಮುಗಿಯೋದೇ ಇಲ್ಲ ಅನ್ನುತ್ತೆ ಈ ಸಂಡೇ ಬಜಾರ್. ಈ ಚಿಕ್ಕ ಹುಡುಗ
ಇನ್ನೊಂದು ಸಜೆಷನು, ನೀವೇನಾದ್ರು ಇಲ್ಲಿ ಏನಾದ್ರು ಥಿಂಗ್ಸ್ ತೊಗೊಂಡ್ರೆ, ಎಕ್ಸ್ಪೆಷಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಂಡ್ರೆ ಇಲ್ಲೇ ಒಂದು ಸತಿ ಅಲ್ಲ 4-5 ಸತಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮನೆಗೆ ಹೋಗಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಸಂಡೆ ಬಜಾರ್ನ ಮಾತ್ರ ಬೈಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ಸುಪ್ರೀತ್. ಬಾಳೊಂದು ಬಯಕೆಗಳ ಸಂತೆ, ನಡೆಯೋ ದಾರಿಯಲ್ಲಿ ನಿಯತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇಲ್ಲ.